ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ತೆಲಂಗಾಣದಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರ. ಮೂಸಿ ನದಿ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ತೆಲಂಗಾಣದಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಅವಾಂತರ. ಮೂಸಿ ನದಿ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂತಹ ನದಿ. ಪ್ರವಾಹಕ್ಕೆ ರಸ್ತೆ, ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇದು ತೆಲಂಗಾಣದ ಸದ್ಯದ ಚಿತ್ರಣ. ನಗರ ಪ್ರದೇಶದಲ್ಲೇ ರಸ್ತೆಗಳೆಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಾ. ಒಂದಷ್ಟು ದೇವಸ್ಥಾನಗಳು ಕೂಡ ಜಲಾವೃತವಾಗಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಈಗ ಸಮಸ್ಯೆ ಆಗ್ತಾ ಇದೆ. ತೆಲಂಗಾಣದಲ್ಲಿ ಭಾರಿ ಮಳೆ, ವಿಮಾನಯಾನ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯಿಂದಾಗಿ ವಿಮಾನಗಳ ಹಾರಾಟ ಸ್ಥಗಿತ. ಹೈದರಾಬಾದ್ನಲ್ಲಿ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದೆ. ಮನೆಯಿಂದಲೇ ಕೆಲಸ ಮಾಡುವಂತೆ ಐಟಿ ಕಂಪ್ನಿಗಳಿಗೆ ಕಂಪ್ನಿಯವರು ಸೂಚನೆ ಕೊಟ್ಟಿದ್ದಾರೆ. ಅವರ ಎಂಪ್ಲಾಯಿಗಳಿಗೆ, ಕೆಲಸ ಮಾಡುವಂಥ ಸಿಬ್ಬಂದಿಗೆ ನೀವು ಮನೆಯಿಂದಲೇ ಕೆಲಸ ಮಾಡಿ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಹೈದರಾಬಾದ್, ತೆಲಂಗಾಣದ ಹಲವು ಭಾಗದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ತುರ್ತು ಕ್ರಮ ಜರುಗಿಸುವುದಕ್ಕೆ ಸಿಎಂ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಇದು ಹೈದರಾಬಾದ್ನ ದೃಶ್ಯಗಳು. ಸಿಬ್ಬಂದಿಗೆ ಈಗ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಟ್ಟಿದ್ದಾರೆ ಅವರ ಕಂಪನಿಯವರು. ಹಾಗೆ ಕಲಬುರಗಿಯಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಭೀಮಾ ನದಿ ಆರ್ಭಟಕ್ಕೆ ಹರವಾಳ ಗ್ರಾಮ ತತ್ತರಿಸಿದೆ. ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮಕ್ಕೆ ನೀರು. ಸುಮಾರು 40ರಿಂದ 50 ಮನೆಗಳು ಜಲಾವೃತವಾಗಿವೆ. ಸಂಪೂರ್ಣ ಜಲಾವೃತವಾಗಿರುವಂತಹ ಮನೆಗಳು. ಭೀಮಾ ನದಿ ಪ್ರವಾಹಕ್ಕೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಮನೆಯಲ್ಲಿನ ಲಕ್ಷಾಂತರ ಮೌಲ್ಯದ ಸಾಮಗ್ರಿಗಳು ನೀರು ಪಾಲಾಗಿರುವುದು ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜೇವರ್ಗಿ ತಾಲೂಕಿನ ಹಲವು ಹಳ್ಳಿಗಳು ಈಗಾಗಲೇ ಜಲಾವೃತ ಆಗಿರ್ತಕ್ಕಂಥದ್ದು. ಖುದ್ದು ನಾನು ಇವತ್ತು ಆ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಹರವಾಳ ಗ್ರಾಮದ ಏನು ಸುಮಾರು 30-40ಕ್ಕೂ ಹೆಚ್ಚು ಮನೆಗಳು ಏನಂತಾರೆ ಸದ್ಯ ಆ ಭೀಮೆಯ ರಣಾರ್ಭಟಕ್ಕೆ ಏನಂತಾರೆ ಜಲಾವೃತಗೊಂಡಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಸುಮಾರು ಮನೆಗಳು ಕೇವಲ 3-4 ಅಡಿಗಳು ಮಾತ್ರ ಬಾಕಿ ಉಳಿಯುವಂತೆ ಇಡೀ ಭೀಮಾ ನದಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು ಈ ಹರವಾಳ ಗ್ರಾಮದ 30-40ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿರ್ತಕ್ಕಂಥ 300ಕ್ಕೂ ಹೆಚ್ಚು ಆ ಗ್ರಾಮಸ್ಥರನ್ನು ಆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಯಾಕಂತಂದರೆ ಇನ್ನೂ ಕೂಡ ಇವತ್ತು 3,40,000 ಕ್ಯೂಸೆಕ್ಸ್ ನೀರನ್ನು ಈ ಭೀಮಾ ನದಿಗೆ ಹರಿಬಿಟ್ಟ ಪರಿಣಾಮ ಸದ್ಯ ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಏನಂತಾರೆ ಈ ಸದ್ಯಕ್ಕೆ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರೆಲ್ಲರನ್ನೂ ಕೂಡ ಆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಸುಮಾರು ಲಕ್ಷಾಂತರ ಮೌಲ್ಯದ ಈ ಗ್ರಾಮಸ್ಥರ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು, ಇನ್ನಿತರ ಸಾಮಗ್ರಿಗಳಾಗಿರ್ಬೋದು ಎಲ್ಲವೂ ಕೂಡ ಭೀಮಾ ನದಿಗೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನೇನು ಜನರ ಬದುಕು ಮುರಾಬಟ್ಟೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಅಂತಂದರೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಪರಿಣಾಮ ಜೇವರ್ಗಿ ತಾಲೂಕಿನ ಯಂಕಂಚಿ, ಕೂಡ್ಲಿಗಿ, ಮಾಹೂರ ಮತ್ತು ಹರವಾಳ ಗ್ರಾಮ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು ಈಗಾಗಲೇ ಮುಳುಗಡೆ ಭೀತಿಯನ್ನೇ ಎದುರಿಸ್ತಿದೆ. ಸದ್ಯ ಇದು ಹರವಾಳ ಗ್ರಾಮದ ಪರಿಸ್ಥಿತಿ. ಇಡೀ ಹರವಾಳ ಗ್ರಾಮದ ಭೀಮಾ ತೀರ ಏನಿದೆ ಈ ಭೀಮಾ ತೀರದಲ್ಲಿರ್ತಕ್ಕಂಥ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥದ್ದು. ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭೀಮಾ ನದಿ ಇಡೀ ಗ್ರಾಮವನ್ನೇ ಆವರಿಸಿಕೊಂಡಿದೆ. ಇನ್ನೇನು ಮನೆಗಳೇನಿದ್ದಾವೆ ಅವು ಮನೆಗಳು ಕೇವಲ 3-4 ಅಡಿಗಳಷ್ಟೇ ಬಾಕಿ ಉಳಿದಿರ್ತಕ್ಕಂಥ. ಕೆಲವೊಂದು ಕಡೆ ಆ ಮನೆ ಕೇವಲ 1 ಅಡಿಯಷ್ಟು ನೀರು ಉಳಿಸ್ಕೊಂಡಿದೆ. ಹೀಗಾಗಿ ಇಡೀ ಗ್ರಾಮಸ್ಥರನ್ನು ಸದ್ಯ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿ ಅವ್ರನ್ನ ಕಾಳಜಿ ಕೇಂದ್ರದಲ್ಲಿ ಸರ್ಕಾರ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳಿದೆ ಅವೆಲ್ಲವೂ ಕೂಡ ಭೀಮಾ ನದಿಗೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH